ಹೌದು 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 ಯಾ ಪರ್ಸನಲಿ ನಂಗೆ ಕ್ರಿಕೆಟ್ ಗಾಳಿಗಂದ ಗೊತ್ತಿಲ್ಲ. ಒಂದ್ ಬ್ಯಾಟ್ ಇರುತ್ತೆ, ಬಾಲ್ ಇರುತ್ತೆ ಅನ್ನೋದು ಮಾತ್ರ ಗೊತ್ತು. ಆದ್ರೂ ಕೂಡ ನಾನು ಇವೆಂಟ್ ಅಲ್ಲಿ ಇದೀನಿ ಅಂತಂದ್ರೆ ಅದು ಹೆಣ್ಮಕ್ಳ ಒಂದು ಇವೆಂಟ್ ಅಂಡ್ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಈ ರೀತಿ ಒಂದು ಹೆಣ್ಮಕ್ಳು ಏನಾದ್ರು ಔಟ್ ಆಫ್ ದ ಬಾಕ್ಸ್ ಬಂದ್ ಮಾಡ್ತಿದ್ದಾರೆ ಅಂತಂದ್ರೆ ನಾನು ಆ ಒಂದು ಜಾಗದಲ್ಲಿ ಇರೋದು ಸೂಕ್ತ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಅವ್ರನ್ನ ಚೇರ್ ಮಾಡಕ್ಕೆ, ಮೋಟಿವೇಟ್ ಮಾಡಕ್ಕೆ ನಾನು ಕೂಡ ಈ ಟೀಮಲ್ಲಿ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಯಾರೋ ಏನೋ ಒಂದು ಹೆಣ್ಮಕ್ಳಿಗೆ ಅಂತ ಮಾಡ್ತಾ ಇದಾರೆ ಅಂತ. ಸೊ ಇನ್ ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ಹೇಗ್ ಬಂದಿದೆಯೋ ಹಾಗೆ ಬಾಡಿ ಬಿಲ್ಡಿಂಗ್ ಕೂಡ ಬರ್ಲಿ ಅನ್ನೋದು ನನ್ನ ಆಸೆ. ಅಂದ್ರೆ ಮಾತಲ್ಲ, ಮಾತಾಡೋದ್ರಲ್ಲ. ಕ್ರಿಕೆಟ್ ಅಲ್ಲಿ ಏನು ಬರಲ್ಲ. ನನ್ನ ಲೈಫ್ ಅಲ್ಲಿ ಕ್ರಿಕೆಟ್ ಆಡಿಲ್ಲ. ಬಟ್ ನನ್ಗನ್ಸುತ್ತೆ ಈ ಒಂದು ಜರ್ನಿ ಮುಗಿಯೋಷ್ಟರಲ್ಲಿ ನನಗೆ ಇಂಟ್ರೆಸ್ಟ್ ಬರುತ್ತೆ ಅದ್ರ ಮೇಲೆ ಅಂತ. ನಂಗೆ ಪರ್ಸನಲಿ ಗಂಗೂಲಿ ಇಷ್ಟ. ಅವ್ರ ಆಟಗಳನ್ನ ನೋಡಿ ಅಲ್ಲ, ಬಟ್ ಪರ್ಸನಲಿ ಅವರ ಒಂದು ಲುಕ್ಸ್ ಮತ್ತೆ ಅವರ ಒಂದು ಆಟ ಆಡ್ಬೇಕಾದ್ರೆ ಮಾಡುವಂತ ಎಕ್ಸ್ಪ್ರೆಷನ್ಸ್ ಎಲ್ಲ ಪರ್ಸನಲಿ ಗಂಗೂಲಿ ಇಷ್ಟ. ಹೌದು ಹೌದು ಓಕೆ ಓಕೆ ಹೇಳಿ ಹೇಳಿ. ಹಾ ಹೇಳಿ, ಯಾವ ವಿಷಯದ ಬಗ್ಗೆ? ಹೌದು 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 ಬಂದಿತ್ತು. ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ Gautam_KS 1919 ಅನ್ನೋ ಅಕೌಂಟ್ ಇತ್ತು. ನಾನು ಇದನ್ನ ಯಾಕೆ ಚೆಕ್ ಮಾಡಿದ್ದು ಅಂತಂದ್ರೆ ದ ಹಿಂದೂ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದೆ. ಆ ವ್ಯಕ್ತಿಯ ಅಕೌಂಟ್ ಈ ಒಂದು ಫೇಕ್ ಅಕೌಂಟ್ ಹೆಸರಾಗಿತ್ತು. ಆ ವ್ಯಕ್ತಿಯ ಫೇಕ್ ಅಕೌಂಟ್ ಈ ಹೆಸರಲ್ಲಿ ಇತ್ತು ಅನ್ನೋದು. ಸೊ ಅದಾದ್ಮೇಲೆ ನನ್ನ ಫಾಲೋವರ್ಸ್ ಅಲ್ಲಿ ಇದಾರಲ್ಲ ಅಂತ ಚೆಕ್ ಮಾಡಿದೆ, ಫಾಲೋವರ್ಸ್ ಅಲ್ಲಿ ಇರ್ಲಿಲ್ಲ. ಬ್ಲಾಕ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಿದಾಗ ಇತ್ತು. ಅಂಡ್ ನಿಮ್ಗೆ ಗೊತ್ತು ನನ್ನ ಬಗ್ಗೆ, ನೆಗೆಟಿವ್ ಕಮೆಂಟ್ಸ್ ಬಂದ್ರೆ ಸ್ಟೋರಿಲಿ ಹಾಕೊಂಡು ರುಬ್ತೀನಿ, ಇಲ್ಲ ಅಂತಂದ್ರೆ ಅವರೇ ಸಾರಿ ಅಕ್ಕ ಅಂತ ಹೇಳೋರ್ಗು ಬಿಡಲ್ಲ. ಸೊ ಇದನ್ನ ಬ್ಲಾಕ್ ಮಾಡಿದೀನಿ ಅಂತಂದ್ರೆ ತೀರಾ ಕೆಟ್ಟದಾಗಿ ಬಂದಿದ್ರೆ ಅಂಡ್ ಫೇಕ್ ಅಕೌಂಟ್ಸ್ ಇಂದ ನಂಗೆ ಬರೋ ನೆಗೆಟಿವ್ ಕಮೆಂಟ್ಸ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಮುಖನೇ ಇಲ್ದಿರೋ ವ್ಯಕ್ತಿ ಜೊತೆ ಮಾತಾಡಕ್ ನನಗೆ ಇಷ್ಟ ಇಲ್ಲ, ಅಥವಾ ಅವ್ರಿಗೆ ಅರ್ಥ ಮಾಡ್ಸಕ್ ಇಷ್ಟ ಇಲ್ಲ. ಸೊ ಹಂಗಾಗಿ ಇದು ಬ್ಲಾಕ್ ಲಿಸ್ಟ್ ಇದೆ ಅಂದ್ರೆ ಖಂಡಿತವಾಗ್ಲೂ ಏನೋ ಕೆಟ್ಟದಾಗೆ ಬಂದಿರುತ್ತೆ. ಬಟ್ ಅದು ಏನ್ ಮೆಸೇಜ್ ಅಂತ ನನ್ ನೆನಪಿಲ್ಲ. ಆದ್ರೆ ಈ ವಿಷಯನ ಶೇರ್ ಮಾಡ್ಕೊಂಡ್ಮೇಲೆ ಸಾಕಷ್ಟು ಜನ ನಂಗೆ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬಂದಂತ ಮೆಸೇಜಸ್ಗಳನ್ನ ಇದು ಶೇರ್ ಮಾಡ್ಕೊಂಡಿದ್ದಾರೆ. ನಮಗೂ ಬಂದಿತ್ತು ಈ ಮೆಸೇಜಸ್ ಅಂತ. ಇನ್ಫ್ಯಾಕ್ಟ್ ಜೂನ್ 7ನೇ ತಾರೀಕುವರೆಗೂ ಕೂಡ ಮೆಸೇಜಸ್ ಬಂದಿದೆ ಆ ಅಕೌಂಟ್ ಇಂದ. ನಮ್ಮೊಬ್ರು ಹೆಣ್ಮಗಳಾಗಿ ನಿಮ್ಗೆ ಅನ್ಸುತ್ತೆ ಈ ತರ ಇನ್ಸಿಡೆಂಟ್ ನಡೆದಾಗ ಅಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಈ ತರ ನಡೀತಾನೆ ಇರುತ್ತೆ, ಬಟ್ ಬೆಳಕಿಗೆ ಬರಲ್ಲ. ನೀವು ನನ್ನ ಪ್ರೀವಿಯಸ್ ಇಂಟರ್ವ್ಯೂ ನ್ಯಾಷನಲ್ ಟಿವಿ ಕೊಟ್ಟಂತ ಇಂಟರ್ವ್ಯೂ ಅಬ್ಸರ್ವ್ ಮಾಡಿದ್ರೆ ನಾನು ಅಲ್ಲೊಂದು ಮಾತು ಹೇಳ್ತೀನಿ ಮಾತಾಡ್ತಾ ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಎಷ್ಟು ದ್ವೇಷ ಇರುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ಕ್ರಿಯೇಟರ್ನ ಈ ನೆಗೆಟಿವ್ ಕಮೆಂಟ್ ಮಾಡೋರು ಇರೋ ದ್ವೇಷಕ್ಕೆ ಕೊಲೆ ಮಾಡ್ಬಿಡ್ತಾರೆ. ಅವಾಗ ದೊಡ್ಡ ನ್ಯೂಸ್ ಆಗುತ್ತಲ್ಲ, ಅವಾಗ ಇದು ಎಂಡ್ ಆಗ್ಬೋದು ಅಂತ ಹೇಳಿರ್ತೀನಿ. ಬಟ್ ಇಲ್ಲಿ ನೋಡಿದ್ರೆ ಉಲ್ಟಾ ಆಗಿದೆ. ಸೊ ಉಲ್ಟಾ ಆಗಿದೆ ಇನ್ ದ ಸೆನ್ಸ್ ಈ ರೀತಿ ಒಂದು ಆಗೋಗಿದೆ. ಯಾರೋ ಒಂದು ಕಮೆಂಟ್ ಮಾಡೋರು ಇದಾಗೋಗಿದ್ದಾರೆ, ಸತ್ತೋಗಿದ್ದಾರೆ. ಸೊ ಹಂಗಾಗಿ ಏನೋ ಒಂದು ದೊಡ್ಡದು ಆದಾಗ್ಲೇ ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಬರೋದು ಅಂತ ಅನ್ಕೊಂಡಿದ್ದೆ. ಸೊ ಇವಾಗ ಎಲ್ಲರೂ ನೋಡಿ ಕಮೆಂಟ್ ಸೆಕ್ಷನ್ಗಳ ಬಗ್ಗೆ ಮಾತಾಡ್ತಿದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ನನಗನ್ಸುತ್ತೆ ಇವಾಗ್ಲಾದ್ರೂ ಸೈಬರ್ ಕ್ರೈಮ್ ಅನ್ನೋದು ಹೊಸದಾಗಿ ರಿಫಾರ್ಮ್ ಆಗ್ಬೇಕು. ಈ ಕಮೆಂಟ್ ಮಾಡುವಂತವ್ರಿಗೆ ಒಂದು 3 ತಿಂಗಳು ಜೈಲು ಅನ್ನೋದು ಶಿಕ್ಷೆ ಆದ್ರೆ ಖಂಡಿತವಾಗ್ಲೂ ಎಲ್ಲರೂ ಹೆದರ್ಕೊಂತಾರೆ. ಅಂಡ್ ಈ ಇನ್ಸ್ಟಾಗ್ರಾಮ್ ಅವರು ಅಷ್ಟೇ, ಯೂಸರ್ಸ್ ನಂಗೆ ಜಾಸ್ತಿ ಆಗ್ಲಿ ಅಂತ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಎಲ್ಲಾ ಯೂಸರ್ಸ್ಗೂ ಆಧಾರ್ ಕಾರ್ಡ್ ಲಿಂಕ್ ಆದ್ರೆ ಯಾವನು ಕಮೆಂಟ್ ಮಾಡಲ್ಲ. ಸೈಬರ್ ಕ್ರೈಮ್ ಅಷ್ಟಾಗಿ ಫಾಸ್ಟ್ ಆಗಿ ಕೆಲಸಗಳನ್ನ ಮಾಡ್ತಾ ಇಲ್ವಾ ಅಂತ? ಫಾಸ್ಟ್ ಆಗಿ ಅಲ್ಲ ಸರ್, ನನ್ನ ವಿಷಯದಲ್ಲಿ ಕೆಲಸನೇ ಮಾಡಿಲ್ಲ ಸರ್. ನನ್ನ ವಿಷಯದಲ್ಲಿ ಫಾಸ್ಟ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿಲ್ಲ, ಕೆಲಸನೇ ಮಾಡಿಲ್ಲ. ಯಾಕಂದ್ರೆ ಮಾರ್ಚ್ 13ನೇ ತಾರೀಕು ನಾನು ಒಂದು ಮಹಿಳೆ ಮೇಲೆ ಆಲ್ಮೋಸ್ಟ್ ನನ್ನ ಒಂದು ಲೈಫ್ ನ ಪರ್ಸನಲ್ ಇಶ್ಯೂಸ್ ಬಗ್ಗೆ ಎಲ್ಲ ಪ್ಯಾರಾಗ್ರಾಫ್ ಗಟ್ಟಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾರೆ. ನಾನು ಲೈವ್ ಬರ್ತೀನಿ ಬನ್ನಿ ಅಂತ, ಅವ್ರು ಬರಲ್ಲ. ಸೊ ಹಿಂಗಾದಾಗ ನಾನು FIR ಫೈಲ್ ಮಾಡಿದೆ ಸರ್. ನನ್ನ ಲಾಯರ್ ಕನ್ಸಲ್ಟೇಷನ್ ಇಂದ ಮಾರ್ಚ್ 13ನೇ ತಾರೀಕು ಬಸವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿದ್ದೀನಿ. FIR ಮಾಡಿ 13 ದಿನ ಫಾಲೋ ಅಪ್ ಮಾಡ್ತೀನಿ. ಯಾವುದೇ ರೀತಿ ಆಕ್ಷನ್ ಇಲ್ಲ ಸರ್ ಸ್ಟೇಷನ್ ಇಂದ. ಇದಕ್ಕಿಂತ ಮುಂಚೆ ಕೊರೋನಾ ಟೈಮಲ್ಲಿ ತುಂಬಾನೇ ಮಾರ್ಫಿಂಗ್ ಮಾಡ್ತಾ ಇದ್ರು, ಬ್ಯಾಡ್ ಟ್ರಾಲ್ಸ್ ಗಳನ್ನ ಮಾಡ್ತಿದ್ರು. 25 ಜನ ಇನ್ಫ್ಲೂಯೆನ್ಸರ್ಸ್ ಸೇರಿ ರಿಟರ್ನ್ ಕಂಪ್ಲೇಂಟ್ ಬರೆದು ಅವರು ಮಾಡಿದ್ದಂತ ಒಂದು ಕೆಟ್ಟ ಎಡಿಟ್ ಮತ್ತೆ ಮಾರ್ಫಿಂಗ್ ಇಮೇಜಸ್ ಏನಿದೆ ಅದನ್ನೆಲ್ಲ CDಯಲ್ಲಿ ಹಾಕಿ ಪೆನ್ ಡ್ರೈವ್ ಅಲ್ಲಿ ಹಾಕಿ ಪ್ರೂಫ್ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. DCP ಅವ್ರನ್ನ ಮೀಟ್ ಮಾಡಿದೀವಿ. ಯಾವುದೇ ರೀತಿ ಆಕ್ಷನ್ ಇಲ್ಲ ಸರ್. ಅಂತ್ಯ ಸಿಗ್ಬೇಕು ಅಂತಂದ್ರೆ ನೀವ್ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಈ ರೀತಿಯ ಒಂದು ಕೃತ್ಯಗಳು ಜಾಸ್ತಿ ಆಗ್ತಿರುತ್ತೆ. ಸೊ ನಾನ್ ಸೈಬರ್ ಕ್ರೈಮ್ಗೆ ಏನ್ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದ್ರೆ, ನೀವು ಇಗ್ನೋರ್ ಮಾಡ್ಬೋದು, ಬಿಡಿ ಇದೆಲ್ಲ ಏನ್ ಕಂಪ್ಲೇಂಟ್ ಅಂತ ಪಿಟಿ ಕೇಸ್ ತರ ಅದನ್ನ ಟ್ರೀಟ್ ಮಾಡಬಾರ್ದು. ಒಂದು ಕಮೆಂಟ್ ಒಂದು ಜೀವನ ತೆಗೆಯುವಷ್ಟು ಶಕ್ತಿ ಇದೆ ಒಂದು ನೆಗೆಟಿವ್ ಕಮೆಂಟ್ಗೆ. ನಿಮ್ಗೂ ಗೊತ್ತಿದೆ, ಬೇರೆ ಕಡೆಯ ಕ್ರಿಯೇಟರ್ಸ್ ಎಷ್ಟೊಂದು ಜನ ಒಂದು ಕಮೆಂಟ್ಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದಿದೆ. ಸೊ ಹಂಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಟು ವರ್ಕ್ ಮಾಡಬೇಕು. ಅಂಡ್ ಒಂದಷ್ಟು ಜನ ಜೈಲು ಅಂತಾದ್ರೆ ಯಾರು ಕಮೆಂಟ್ ಮಾಡಲ್ಲ. ಅಂಡ್ ಕಮೆಂಟ್ ಮಾಡಿದವ್ರಿಗೆ ಈ ರೀತಿ ಶಿಕ್ಷೆ ಆಗಿದೆ ಅನ್ನೋ ಒಂದು ವಿಡಿಯೋ ವೈರಲ್ ಆದ್ರೆ ಬೇರೆಯವ್ರು ಯಾರೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಮಾಡೋದನ್ನ ನಿಲ್ಲಿಸ್ತಾರೆ.